ಇದು ನಮ್ಮ ದೇಶವನ್ನ ವರ್ಣನೆ ಮಾಡುವಂತ ಒಂದು ಹಾಡು. ಇದರ ಮೂಲದಲ್ಲಿ ಅಂದ್ರೆ ಪ್ರಾರಂಭದ ದಿನಗಳಲ್ಲಿ ಇದು ಏನನ್ನು ಹೇಳ್ತಾ ಇದೆ, ಇದು ಬಂಗಾಳವನ್ನು ಕುರಿತಾದ ಹಾಡು ಅಥವಾ ನಮ್ಮ ದೇಶವನ್ನು ಕುರಿತಾದ ಹಾಡು ಅಥವಾ ದುರ್ಗೆಯನ್ನು ಕುರಿತಾದ ಹಾಡು, ಈ ತರದ ಎಲ್ಲ ಚರ್ಚೆಗಳು ಕೂಡ ನಡೆದಿದ್ದಾವೆ. ಇದನ್ನ ಪ್ರಾರಂಭದಲ್ಲಿ ಅವರು ಬರೆದಾಗ ಅವರಿಗೆ 37 ವರ್ಷ, ಬಂಕಿಂ ಚಂದ್ರರಿಗೆ 37 ವರ್ಷದಲ್ಲಿ ಅವರು ಈ ಒಂದು ಹಾಡನ್ನು ಬರೆದ್ರು. ಅವರು ಚಿನ್ಸುರಾ ಅಂತ ಹೇಳುವಂತ ಒಂದು ಸಣ್ಣ ಹಳ್ಳಿ, ಹೂಗ್ಲಿ ಡಿಸ್ಟ್ರಿಕ್ಟ್ ನಲ್ಲಿ ಬಂಗಾಳದಲ್ಲಿರುವಂತಹ ಒಂದು ಸಣ್ಣ ಹಳ್ಳಿ, ಅಲ್ಲಿ ಅವರು ಕೆಲಸದಲ್ಲಿದ್ರು. ಅಂದ್ರೆ ಭಾರತೀಯ ಸೇವೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ರು. ಅಲ್ಲಿ ಒಂದು ರೈಲ್ನಲ್ಲಿ ಹೋಗುವಾಗ ಅವರು ಎರಡೂ ಕಡೆಯಲ್ಲೂ ಕೂಡ ಈ ಸಸ್ಯ ಶ್ಯಾಮಲೆ ಅಂದ್ರೆ ಹಸಿರಿನಿಂದ ತುಂಬಿ ತುಳುಕ್ತಾ ಇರುವಂತಹ ಒಂದು ಪ್ರದೇಶವನ್ನ ನೋಡಿ ನನ್ನ ದೇಶದ ಬಗ್ಗೆ ಒಂದು ಹಾಡು ಬರೀಬೇಕು ಅಂತ ಒಂದೇ ಗುಟುಕಿನಲ್ಲಿ ಅಂದ್ರೆ ಒಂದೇ ಉಸಿರಿನಲ್ಲಿ ಅವರು ಬರೆದಿದ್ದು. ಕೆಲವರು ಏನ್ ಮಾಡ್ತಾರೆ, ಒಂದು ಹಾಡನ್ನು ಬರೆಯೋದಕ್ಕೆ 2-3 ವರ್ಷ ತಗೊಳ್ತಾರೆ ಅಥವಾ 2-3 ಸಿಟ್ಟಿಂಗ್ ತಗೊಳ್ತಾರೆ. ಬೆಳಿಗ್ಗೆ ಸ್ವಲ್ಪ ಬರೀತಾರೆ, ಆಮೇಲೆ ಒಂದು 4 ದಿನ ಬಿಟ್ಟು ಬರೀತಾರೆ. ಇದು ಹಾಗಲ್ಲ. ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಒಂದೇ ಉಸಿರಿನಲ್ಲಿ, ಒಂದೇ ಗುಕ್ಕಿನಲ್ಲಿ ಅಂತ ಹೇಳ್ತೇವಲ್ಲ, ಇನ್ ಒನ್ ಅಟೆಂಪ್ಟ್ ಅಂತ ಹೇಳ್ತೇವಲ್ಲ, ಆ ರೀತಿ ಒಂದು ಪ್ರಯತ್ನದಲ್ಲಿ ಅವರು ಬರೆದಿರುವಂತಹ ಗೀತೆ. ಅಂದ್ರೆ 6 ಚರಣಗಳಿರುವಂತದ್ದು. ಇದರಲ್ಲಿ ಮೊದಲ 2 ಚರಣಗಳಲ್ಲಿ ಅವರು ಇಡೀ ಭಾರತದ ಪ್ರಾಕೃತಿಕ ಸೌಂದರ್ಯವನ್ನು ವರ್ಣನೆ ಮಾಡ್ತಾ ಹೋಗ್ತಾರೆ. ಇಲ್ಲಿಯ ಜಲ, ಇಲ್ಲಿಯ ಫಲ ಅಂದ್ರೆ ತುಂಬಿ ತುಳುಕ್ತಾ ಇರುವಂತಹ ಸಸ್ಯ ಶ್ಯಾಮಲೆ, ಇದನ್ನೆಲ್ಲ ವರ್ಣನೆ ಮಾಡಿಕೊಂಡು ಹೋಗಿ ಕೊನೆಗೆ 3ನೇ ಚರಣದಿಂದ 6ನೇ ಚರಣದವರೆಗೂ ಕೂಡ ಅವರು ಈ ಭಾರತವನ್ನು ಒಂದು ಶಕ್ತಿ ದೇವತೆಯಾಗಿ ನೋಡ್ತಾರೆ. ನೀನು ದುರ್ಗೆ ಅಂತ ಹೇಳ್ತಾರೆ. ನೀನು 10 ಆಯುಧಗಳನ್ನ ಹಿಡ್ಕೊಂಡಿರುವಂತಹ ದುರ್ಗೆ, ದಶಪ್ರಹರ ಧಾರಿಣಿ ಅಂತ ಒಂದು ಶಬ್ದ ಬರುತ್ತೆ. ಅಂದ್ರೆ 10 ಬಗೆ ಬಗೆಯ ಆಯುಧಗಳನ್ನ 10 ಕೈಗಳಲ್ಲಿ ಹಿಡಿದುಕೊಂಡಿರುವಂತಹ ಶಕ್ತಿ ನೀನು, ದುರ್ಗೆ ನೀನು. ಯಾಕಂದ್ರೆ ದುರ್ಗಾ ಪೂಜೆ ಅಂತ ಹೇಳುವಂಥದ್ದು ಬಹಳ ಪ್ರಸಿದ್ಧವಾದದ್ದು ಬಂಗಾಳದಲ್ಲಿ. ಆಮೇಲೆ ನೀನು ಕೇವಲ ದುರ್ಗೆ ಮಾತ್ರ ಅಲ್ಲ, ನೀನು ಸಂಪತ್ತನ್ನು ಕೊಡುವವಳು. ಈಗ ದುರ್ಗೆ ಅಂತ ಹೇಳಿದ್ರೆ ನಾವು ಕ್ಷಾತ್ರಕ್ಕೆ ಸಂಬಂಧಪಟ್ಟ ದೇವತೆ ಅಂತ ಹೇಳ್ತೇವೆ, ದುಷ್ಟರನ್ನ ಸಂಹಾರ ಮಾಡುವವಳು. ಅದೇ ರೀತಿಯಲ್ಲಿ ನೀನು ಸಂಪತ್ತನ್ನು ಕೊಡುವವಳು. ಹಾಗಾಗಿ ಅವರು ಕಮಲ, ಅಮಲ ಅಂತೆಲ್ಲ ಹೇಳ್ತಾರೆ. ಅಂದ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟ ಶಬ್ದಗಳನ್ನು ಬಳಸ್ತಾರೆ. ಅದಾದ್ಮೇಲೆ ಕೇವಲ ಕ್ಷಾತ್ರ ಮತ್ತು ಸಂಪತ್ತಿದ್ರೆ ಮಾತ್ರ ಸಾಕಾಗುವುದಿಲ್ಲ, ಜ್ಞಾನ ಬೇಕು. ಹಾಗಾಗಿ ಅವರು ಸರಸ್ವತಿ ನೀನು ಅಂತ ಹೇಳ್ತಾರೆ. ಅಲ್ಲಿ ವಾಣಿ ವಿದ್ಯಾದಾಯಿನಿ ಅಂತ ಹೇಳಿ, ನೀನು ಮಾತಿಗೆ ಮತ್ತು ವಿದ್ಯೆಗೆ ಅಧಿದೇವತೆ ನೀನು. ಹಾಗಾಗಿ ನೀನು ನಮ್ಮ ನಾಲಿಗೆಯಲ್ಲಿ ನೆಲೆಗೊಳ್ಳಬೇಕು, ನಮ್ಮ ವಿದ್ಯೆಯಲ್ಲಿ, ನಮ್ಮ ಜ್ಞಾನದಲ್ಲಿ ನೀನು ಕೂರಬೇಕು ಅಂತ ಹೇಳಿ ಆ 3 ರೀತಿಯ ದುರ್ಗೆಯ 3 ರೀತಿಯನ್ನ ಅವರು ಅಲ್ಲಿ ಉಪಾಸನೆ ಮಾಡುವ ರೀತಿಯಲ್ಲಿ ಆ ಪದ್ಯವನ್ನು ಬರೀತಾರೆ. ಅದಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಅದು ಕೇವಲ ಒಂದು ಹಾಡಲ್ಲ, ಮಂತ್ರ ಅಂತ.